ಈಗ ಮೈಸೂರು ಜಿಲ್ಲೆಗೆ ಹೋಗೋಣ. ಮೈಸೂರು ಜಿಲ್ಲೆಯಲ್ಲಿ ಒಂದು ಜಾಗದ ವಿಚಾರಕ್ಕೆ ದಾಯಾದಿ ಕುಟುಂಬ ಹೊಡೆದಾಡ್ಕೊಂಡಿದೆ, ಗಲಾಟೆ ಆಗಿದೆ. ಆ ಗಲಾಟೆ ಯಾವ ಹಂತಕ್ಕೆ ಹೋಯಿತು ಅಂತಂತಂದರೆ ಹೊಡೆದಾಟಕ್ಕೂ ಹೋಗುವಂಥ ಹಂತಕ್ಕೆ ತಲುಪಿತ್ತು. ಹಾಗಾಗಿ ಆ ಯುವಕರನ್ನ ಹೊಡೆದಾಡಿದ ಒಂದು ಗುಂಪಿನ ಯುವಕರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಥಳಿಸಿದ್ದಾರೆ ಪೊಲೀಸರು ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ನೀರು ಕೇಳಿದ್ರೂ ಕೊಡದೇನೆ ಸಿನಿಮಾ ಸ್ಟೈಲ್ನಲ್ಲಿ ಅವರನ್ನು ಥಳಿಸಿದ್ದಾರಂತೆ. ಕ್ರಿಕೆಟ್ ಬ್ಯಾಟ್ನಿಂದ ಮನ ಬಂದಂತೆ ಥಳಿಸಿದ್ರಂತೆ ಪೊಲೀಸರು. ಪೊಲೀಸರಿಗೆ ಇದ್ರ ಬಗ್ಗೆ ಪೇಮೆಂಟ್ ಆಗಿದೆ, ಗೂಗಲ್ ಪೇ ಮೂಲಕ ಹಣ ಪಡ್ಕೊಂಡು ನಮ್ಮ ಮೇಲೆ ಹೊಡೆದಿದ್ದಾರೆ ಅನ್ನೋ ಆರೋಪವನ್ನು ಆ ಯುವಕರು ಮಾಡ್ತಾ ಇದ್ದಾರೆ. ಮೈಸೂರಿನ ಟಿ ನರಸೀಪುರ ಪೊಲೀಸ್ ಠಾಣೆಗೆಲ್ಲ ಆದಂಥ ಘಟನೆ ಇದು. ತುಂಬಲ ಗ್ರಾಮದ ಆನಂದ್, ಪ್ರವೀಣ್, ಪೃಥ್ವಿ, ಅಪ್ಪು, ಅರ್ಜುನ ಅನ್ನೋ ಯುವಕರ ಮೇಲೆ ಪೊಲೀಸರು ಹಿಂಗೆ ಹಲ್ಲೆ ಮಾಡಿದ್ದಾರೆ, ದುಡ್ಡಿಸ್ಕೊಂಡು ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಆಗಸ್ಟ್ 29ನೇ ತಾರೀಕು ಮನೆ ಮುಂದೆ ಗಲಾಟೆ ಆಗಿರುತ್ತೆ. ಸೆಪ್ಟೆಂಬರ್ 5ನೇ ತಾರೀಕು ಠಾಣೆಗೆ ಕರೆಸಿ ಹೊಡೆದಿದ್ದಾರೆ ಅವರನ್ನ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಧನಂಜಯ್, ಸಬ್ ಇನ್ಸ್ಪೆಕ್ಟರ್ ಧೂಳ್ ಶೆಟ್ಟಿ, PSI ಶಂಕರ್ ಮೇಲೆ ಆ ಯುವಕರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಂದು ಜಾಗದ ವಿಚಾರಕ್ಕೆ ದಾಯಾದಿ ಕುಟುಂಬಗಳ ನಡುವೆ ಗಲಾಟೆ ಆಗಿರುತ್ತೆ. ತದನಂತರ ಪೊಲೀಸ್ ಠಾಣೆಗೆ ಕರೆಸಿ ಕಂಪ್ಲೇಂಟ್ ಆಗಿದೆ, ಬನ್ನಿ ಏನೋ ಗಲಾಟೆ ಮಾಡ್ಕೊಂಡಿದ್ದೀರಾ ಅಂತೇಳಿ ಆ ಯುವಕರ ಗುಂಪನ್ನು ಕರೆಸ್ತಾರೆ. ಅದೇ ಫ್ಯಾಮಿಲಿ ಮೆಂಬರ್ಸೇ ಎಲ್ಲರೂ ಕರೆಸಿ ವಿಚಾರಣೆ ಮಾಡೋ ನೆಪದಲ್ಲಿ ಹೊಡೆದಿದ್ದಾರೆ, ಮನ ಬಂದಂತೆ. ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ ಹಾಗೆ ಸಿಕ್ಕದ್ರಲ್ಲಿ ಕ್ರಿಕೆಟ್ ಬ್ಯಾಟ್ನಲ್ಲೆಲ್ಲ ಹೊಡೆದಿದ್ದಾರೆ, ಗೂಗಲ್ ಪೇ ಮುಖಾಂತರ ಹಣವನ್ನು ಪಡ್ಕೊಂಡು ನಮ್ಮ ಮೇಲೆ ಹೊಡೆದಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ನಮ್ಮ ಕುಟುಂಬದವರು ನಾಗಷ್ಟೇ ಆಗಿತ್ತು. ಅಲ್ಲಿ ನಮ್ಮ ಕುಟುಂಬ ಸ್ನೇಹಿತರೆಲ್ಲ ಇತ್ತು. ಅದರಿಂದ ಏನು ಆಗಿಲ್ಲ. ಗಲಾಟೆ ಇದಾಗಿ ನಮ್ಮ ಕುಟುಂಬದ ಎಲ್ಲ ಸರಿಯಾಗಿ ಮಾತಾಡ್ಕೊಂಡು ಮನೆಗೆ ಹೋಗಿದ್ವಿ. ನೈಟ್ ಸ್ವಲ್ಪ ಫೋನ್ ಮಾಡಿದ್ರು. ಇವತ್ತಿಲ್ಲ ಸಾಹೇಬು, ನಾಳೆ ಬನ್ನಿ ಅಂತೇಳಿ ಇವತ್ತೇ 600 ರೂಪಾಯಿನ ಅವರ ಕ್ವಾರ್ಟರ್ಸ್ ಹತ್ರ ಕಳಿಸ್ಕೊಂಡು ಈಸ್ಕೊಂಡು ವಾಪಸ್ ಕಳಿಸಿದ್ದಾರೆ. ಸಂಜೆ ತನಕ ಕೂರಿಸಿ ಬೆಳಿಗ್ಗೆ ಮತ್ತೆ 31ನೇ ತಾರೀಕು ಸಹ ಅದೇ ಥರ ಕಳಿಸ್ಕೊಂಡು ಬೆಳಿಗ್ಗೆಯಿಂದ ಸಂಜೆ ತನಕ ಸ್ಟೇಷನಲ್ಲಿ ಕೂರಿಸಿ ವಾಪಸ್ ಕಳಿಸೋರು. ಮತ್ತೆ ಅವರು 1, 2 ಬಂದಿರಲ್ಲ. 3ನೇ ತಾರೀಕು ಮತ್ತೆ ಕಳಿಸ್ಕೊಂಡು ಸಂಜೆ ತನಕ ಕೂರಿಸ್ಕೊಂಡು ಮಧ್ಯಾಹ್ನ ಮಿಲಿಟರಿ ವರ್ಕ್ ಕರ್ಕೊಂಡು ಊಟ ಮಾಡಿಸ್ಕೊಂಡು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಫೋನ್ ಸಂಪರ್ಕದಲ್ಲಿ. ಪ್ರೇಮ್ ಕುಮಾರ್, ಈಗ ಹೊಡೆದವರು ಕಂಪ್ಲೇಂಟ್ ಕೊಟ್ಟಿದ್ದ, ಏನು ಯಾರು ಹಲ್ಲೆ ಮಾಡಿದ್ರಲ್ಲ ಈ ಯುವಕರ ಮೇಲೆ, ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರ, ಅವಾಗ ವಿಚಾರಣೆ ಕರೆದಿದ್ದ, ಅಥವಾ ಪೊಲೀಸರು ಲೀಗಲ್ ಆಗಿ ಪ್ರೊಸೀಜರ್ಸ್ ಎಲ್ಲವನ್ನು ಮೇಂಟೈನ್ ಮಾಡಿದಾರ? ಅದೊಂದು ಅನುಮಾನ, ಜೊತೆಗೆ ಪ್ರಶ್ನೆ. ಇನ್ನೊಂದು ಕಡೆ ಈ ಹಲ್ಲೆ ಮಾಡಿರೋದಕ್ಕೆ ಸಾಕ್ಷ್ಯಗಳು ಬೇಕಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ ಮೀಟಲ್ಲಿ ಆ ಯುವಕರು ಏನಾದ್ರು ಹೇಳಿದಾರ? ಶರತ್, ಹೌದು. ಏನು ಟಿ ನರಸೀಪುರ ಒಂದು ಪೊಲೀಸ್ ಠಾಣೆ ಏನಿದೆ ಆ ವ್ಯಾಪ್ತಿಯಲ್ಲಿ ಗಲಾಟೆ ನಡೆದಿರುತ್ತೆ. ಜಾಗದ ವಿಚಾರವಾಗಿ ಗಲಾಟೆ ನಡೆದಂತ ಸಂದರ್ಭದಲ್ಲಿ ದೂರನ್ನ ಕೊಡ್ತಾರೆ. ಪೊಲೀಸರು ಕರೆದು ವಿಚಾರಣೆ ಮಾಡಬೇಕಾಗಿರೋದು ಒಂದು ಸಹಜ ಪ್ರಕ್ರಿಯೆ. ಆದ್ರೆ ಅವರ ವ್ಯಕ್ತಿಗಳ ಅಂದ್ರೆ ದೂರು ಕೊಟ್ಟಂತಹ ವ್ಯಕ್ತಿಗಳನ್ನ, ದೂರು ನೀಡಿದಂತಹ ವ್ಯಕ್ತಿಗಳನ್ನ ಮತ್ತೆ ಹಿಂದಿರುವಂತಹ ಆಪೋಸಿಟ್ ವ್ಯಕ್ತಿಗಳನ್ನ ಕೂಡ ಕರೆಸಿ ಪೊಲೀಸ್ ಠಾಣೆಗೆ ಒಂದು ಅಲ್ಲೇ ಮನ ಬಂದಂತೆ ಬ್ಯಾಟ್ನಿಂದ ಆಗಿರ್ಬೋದು ಮತ್ತೆ ದೊಣ್ಣೆಗಳಿಂದ ಆಗಿರ್ಬೋದು ಅಲ್ಲೇ ನಡೆಸಿರುವಂತಹ ಘಟನೆ ನಡೆದಿರುವಂತದ್ದು. ಇದನ್ನ ನೇರವಾಗಿ ಕೂಡ ಹಲ್ಲೆಗೊಳಗಾದಂತಹ ವ್ಯಕ್ತಿಗಳೇ ನೇರವಾಗಿ ಅವರು ಒಂದು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿರುವಂತದ್ದು. ಅವರು ಹಲ್ಲೆಗೊಳಗಾದಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ಯಾವುದೇ ರೀತಿ ಚಿಕಿತ್ಸೆಯನ್ನು ಕೊಡಲಿಲ್ಲ. ನಮ್ಮ ಎದುರು ಪಾರ್ಟಿ ಏನಿದ್ರೆ ಅವರು ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಅವರಿಂದ ಹಣ ಪಡೆದು ನಮಗೆ ಪಣಸಹಿತ ಕಳಿಸಿದ್ದಾರೆ. ನಮ್ಮನ್ನ ಕರೆದು ಎಂಕ್ವೈರಿ ಮಾಡಬಹುದು, ಇಲ್ಲ FIR ಹಾಕಿ ಜೈಲು ಕಳಿಸಬಹುದು. ಆದ್ರೆ ನಮಗೆ ಪರಸವ ಬಂದಂತೆ ಅವ್ರು ಅಲ್ಲೇ ಮಾಡಿರುವಂತದ್ದು ಒಂದು ಈ ಕೃತ್ಯ ಅಂತ ಕೂಡ ಸ್ಥಳೀಯರು ಆರೋಪ ಮಾಡ್ತಿರುವಂತದ್ದು. ಅಲ್ಲದೆ ಹಲ್ಲೆಗೊಳಗಾದಂತ ವ್ಯಕ್ತಿಗಳು ಕೂಡ ಖುದ್ದಾಗಿ ಅವರು ಪೊಲೀಸ್ ಠಾಣೆಗೆ ಮತ್ತೆ ದೂರನ್ನ ಕೊಡೋದಕ್ಕೆ ಹೋಗಿಲ್ಲ. ಅಂದ್ರೆ ಮಾಧ್ಯಮಗಳ ಮುಂದೆ ಮಾತ್ರ ಅವರು ಪೊಲೀಸ್ನವರ ಮೇಲೆ ಅಂದ್ರೆ ಗೂಗಲ್ ಪೇ ಮಾಡಿಸ್ಕೊಂಡು ಪರಸವ ಬಂದಂತೆ ಎದುರು ಪಾರ್ಟಿಯಿಂದ ಹಣವನ್ನು ಪಡ್ಕೊಂಡು ಹೋಗಿ ಮನಸ್ಸು ಬಂದಂತೆ ನಮಗೆ ಕಳಿಸಿದ್ದಾರೆ ಅಂತ ಹೇಳಿ ಕೂಡ ಆಸ್ಪತ್ರೆಯಲ್ಲಿ ಸೇರಿದಂತಹ ಒಂದು ವ್ಯಕ್ತಿಗಳು ಕೂಡ ಒಂದು ಆರೋಪವನ್ನು ಮಾಡ್ತಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.